ಸರ್ ಸಿಂಪಲಾಗಿ ಹೇಳ್ತೀನಿ, ನೀವು ಕಾರ್ಪೊರೇಟಲ್ಲಿ ಯಾವುದೋ ಕಂಪನಿಗೆ ಸೇರ್ಕೊಳ್ತೀರಾ, ನಿಮ್ಮನ್ನು ನೀವು ಮಾರ್ಕೊಳ್ತಿದ್ದೀರ ತಾನೆ, ಅಷ್ಟೇ ತಾನೆ. ಹೊಡೆಯೋದು ಬಡಿಯೋದು ಇಲ್ಲ. ನಾವು ನಮ್ಮ ಕಾಲದ ಬದಲಾಗಿರುವಂತಹ ಒಂದು ಆಚಾರ, ನಾವು ನೋಡೋ ದೃಷ್ಟಿಕೋನ, ನಮ್ಮ ಕಾಲದ ತಪ್ಪು ಸರಿ ಅನ್ನೋ ಒಂದು ಕಲ್ಪನೆ ಪರಿಕಲ್ಪನೆ, ಅದನ್ನಿಟ್ಕೊಂಡು ಆ ಕಾಲನ ಅಳಿಬಾರ್ದು. ಇವರೆಲ್ಲ ನಮಗೆ ನೀತಿ ಪಾಠ ಬೋಧನೆ ಮಾಡ್ತಾನೆ, ಇವ್ರು ಕೊಳ್ತಿರೋ ಸಮಾಜ ಇದು ಅಂತ. ಓಪನ್ ಡ್ರೈನೇಜು ಇಂಗ್ಲೆಂಡ್ನಲ್ಲಿ, ಲಂಡನ್ನಲ್ಲಿ 20ನೇ ಶತಮಾನದ ಆರಂಭದ ತನಕ ಇತ್ತು. ಟೀನೇಜ್ ಪ್ರಾಸ್ಟಿಟ್ಯೂಷನ್ ಲಂಡನ್ನಲ್ಲಿ ಓಪನ್ ಆಗಿ ನಡೀತಾ ಇತ್ತು. ಅದನ್ನ ಪ್ರಶ್ನೆ ಮಾಡಿದವರು ಜೈಲಿಗೆ. ನಾನು ಇದ್ರ ಮಧ್ಯೆ ಒಂದು ಪ್ರಶ್ನೆ ಕೇಳಬೇಕು ನಿಮಗೆ. ಈಗ ಅಲ್ಲಿ ಗುಲಾಮಗಿರಿ ಇತ್ತು, ಅದರ ಮಾರಾಟದ ವ್ಯವಸ್ಥೆ ಇತ್ತು ಅಂತ ಹೇಳಿದ್ರಿ. ಇಲ್ಲಿ ಹರಿಶ್ಚಂದ್ರ ಕಾವ್ಯದಲ್ಲಿ ಹರಿಶ್ಚಂದ್ರ ತನ್ನನ್ನ ಇದನ್ನು ಕೇಳ್ತೀರಾ ಅಂತ ಗೊತ್ತಿತ್ತು ನನಗೆ. ಅದು ಅಲ್ಲ, ಅದು ಹೇಗೆ ಅಂತ ಹೇಳ್ತೀನಿ ನಾನು, ಆಯಿತಾ. ಆ ಕಾಲದ ಸಮಾಜದಲ್ಲಿ ಹರಿಶ್ಚಂದ್ರ ತನ್ನನ್ನು ತಾನು ವಾಲಂಟಿಯರ್ ಮಾಡ್ತಾನೆ. ಅಂದರೆ ಲೇಬರ್ಗೆ ಈಗ ನನ್ನನ್ನು ಕೊಂಡ್ಕೊಳ್ಳಿ ಆ ಪದ್ಧತಿ ಇತ್ತು ನಮ್ಮಲ್ಲಿ, ಆಯಿತಾ. ಆದರೆ ಆ ಹೀನಾಯ ಮಾಡೋದು ಅಂತಿದೆಯಲ್ಲ, ಅದಿರಲಿಲ್ಲ. ಈಗ ಬೇರೆ ಯಾರೂ ಇಲ್ಲ ಅಂದರೆ ನನ್ನನ್ನೇ ತಗೊಳ್ಳಿ ಅಂತ. ಸರ್ ಸಿಂಪಲಾಗಿ ಹೇಳ್ತೀನಿ, ನೀವು ಕಾರ್ಪೊರೇಟಲ್ಲಿ ಯಾವುದೋ ಕಂಪನಿಗೆ ಸೇರ್ಕೊಳ್ತೀರಾ, ನಿಮ್ಮನ್ನು ನೀವು ಮಾರ್ಕೊಳ್ತಿದ್ದೀರ ತಾನೆ, ಅಷ್ಟೇ ತಾನೆ. ಹೊಡೆಯೋದು ಬಡಿಯೋದು ಇಲ್ಲ. ಅಲ್ಲಿ ತಿಂಗಳ ಸಂಬಳ ಕೊಡ್ತಾರೆ. ಆದ್ರೆ ಅಲ್ಲಿ ಹರಿಶ್ಚಂದ್ರ ಒಮ್ಮೆಲೆ ಕೊಡು ಅಂತ ಕೇಳಿದ್ದ. ನನಗೆ ಈ ಪರ್ಪಸ್ಗೆ ಬೇಕು, ವಿಶ್ವಾಮಿತ್ರನ ಸಾಲ ತೀರಿಸ್ಬೇಕು, ನಕ್ಷತ್ರಕ್ಕೆ ಕೊಡ್ಬೇಕು ನಾನು, ಅದಕ್ಕೆ ನನಗೆ ಕೊಡು ದುಡ್ಡು, ಲೈಫ್ ಲಾಂಗ್ ನಿನ್ನ ಜೀತದಾಳ ಮುಗೀತು. ಇಲ್ಲಿ ರಿಸೈನ್ ಮಾಡಿ ಬೇರೆ ಕಡೆ ಜೀತಕ್ಕೆ ಹೋಗ್ತೀರಾ. ಹೇಳಿದ್ನಲ್ಲ ಸ್ವರೂಪ ರೂಪ ಅಂತ, ರೂಪ ಮಾರ್ಪಟ್ಟಿದೆ, ಸ್ವರೂಪ ಹಾಗೆ ಇದೆ. ನಿಮ್ಮ ಲೇಬರ್ಗೆ ತಕ್ಕಂಗೆ ದುಡ್ಡು ಬರಬೇಕು ಅಷ್ಟೇ, ನಿಮ್ಮ ಸ್ಕಿಲ್ಗೆ ತಕ್ಕಂಗೆ ದುಡ್ಡು ಬರಬೇಕು. ನಿಮ್ಮನ್ನು ನೀವು ಮಾರಾಟ ಮಾಡಿ. ಆ ಕಾಲದಲ್ಲಿ ಮಾರಾಟ ಇತ್ತು ಅಂತ ಹಾಗಾದ್ರೆ? ಇತ್ತು, ಕೊಂಡುಕೊಳ್ಳೋದಿತ್ತು ಖಂಡಿತ, ಅದರಲ್ಲಿ ನರೇನು ತಪ್ಪೇನಿಲ್ಲ. ಆದರೆ ಸ್ವಯಂ ಪ್ರೇರಣೆಯೂ ಇಲ್ಲ, ಕೊಂಡ್ಕೋಬೋದಿತ್ತು. ಈಗ ಫಾರ್ ಎಕ್ಸಾಂಪಲ್, ನಾನೊಬ್ಬ ಜಮೀನ್ದಾರ, ನೀವೊಬ್ಬರು ಜಮೀನ್ದಾರ, ನನಗೆ ಕಷ್ಟ ಕಾಲ ಬರುತ್ತೆ, ಇರೋದೆಲ್ಲ ಸಾಲ ಮಾಡೋ ಏನೋ ಮಾಡಿ ಮಾರಬೇಕಾಗಿರೋ ಪರಿಸ್ಥಿತಿ ಬರುತ್ತೆ, ಪೂರ್ತಿ ಆಸ್ತಿ ಕಳ್ಕೊಳ್ಳೋದು. ನನ್ನ ಆಸ್ತಿ ಜೊತೆಗೆ ನನ್ನ ಕೆಳಗೆ ಗೇಯ್ತಾ ಇರೋವಂಥ ನನ್ನ ಲ್ಯಾಂಡೆಲ್ಲ ನೋಡ್ಕೊಳ್ತಾ ಇರೋವಂಥ ಕೃಷಿಕರು ಅವರು ನಿಮ್ಮಿಂದ ಆಗ್ತಾರೆ. ನಾನು ನಿಮಗೆ ಮಾರಿದ್ರೆ ಅಷ್ಟೊಂದು ಮಾರಬೇಕು. ಆ ಕಾಲದ ಪದ್ಧತಿ. ಈಗ ನಾವು ನಮ್ಮ ಕಾಲದ ಬದಲಾಗಿರುವಂತಹ ಒಂದು ಆಚಾರ, ನಾವು ನೋಡೋ ದೃಷ್ಟಿಕೋನ, ನಮ್ಮ ಕಾಲದ ತಪ್ಪು ಸರಿ ಅನ್ನೋ ಒಂದು ಕಲ್ಪನೆ ಪರಿಕಲ್ಪನೆ, ಅದನ್ನಿಟ್ಕೊಂಡು ಆ ಕಾಲನ ಅಳಿಬಾರ್ದು, ತಪ್ಪಾಗುತ್ತೆ. ಈ ಚಸ್ಮಾ ಕೂಡ ಅದನ್ನು ಅಳಿಬಾರ್ದು, ಆಗಲ್ಲ, ಮಾಡಬಾರ್ದು. ಸೊ ತುಂಬ ಕ್ಲಿಯರ್ ಆಗಿತ್ತು ಸರ್. ನಮ್ಮ ಧರಂಪಾಲ್ ಅವರೇ ಬರೀತಾರೆ ಒಂದು, ಅದು ಉದಾಹರಣೆ ಪ್ರೈಮರಿ ಸೋರ್ಸಸ್ ಸಾಕಷ್ಟು ಸಿಗುತ್ತೆ. ಜಮೀನ್ದಾರಿ ಪದ್ಧತಿ ಅಂತ, ಹಾಗೆ ಈ ಫ್ಯೂಡಲ್ಲು ಅಂತ ಇವರು ಅರೇಬಿಯನ್ ಮಡಕೆಗಳಿದಾರಲ್ಲ ಲೆಫ್ಟಿಸ್ಟ್ ಅವರು, ಇವರೆಲ್ಲ ನಮ್ಮ ಗೂಬೆಗೆ ಕೂರಿಸ್ತಾರಲ್ಲ ನಮ್ಮ ಸಾಮಾಜಿಕ ವ್ಯವಸ್ಥೆ ಮೇಲೆ. ಅವರು ಒಂದು ಭಾಳ ಜಾಣ ಕುರುಡು ಏನು ಅಂತಂದರೆ, ಯಾವ ದೊಡ್ಡ ಮನುಷ್ಯನೋ ಯಾವ ಜಮೀನ್ದಾರ ಕೂಡ ಇಷ್ಟೇ ಹೇಳ್ತಾ ಇದ್ದಿದ್ದು, ನನ್ನ ಮನೆಗಿನ್ನ ದೊಡ್ಡ, ಅವನು ಕೆಳಗಿರೋರನ್ನ ಇಷ್ಟು ಮಾತ್ರ ಹೇಳ್ತಾ ಇದ್ದಿದ್ದು ಅವರಿಗೆ, ನನ್ನ ಮನೆಗಿನ್ನ ದೊಡ್ಡ ಮನೆ ನೀವು ಕಟ್ಟಬಾರ್ದು, ನಾನು ಹಾಕ್ಕೊಳ್ಳುವಂತಹ ಬಟ್ಟೆಗಿನ್ನ ಚೆನ್ನಾಗಿರೋ ಬಟ್ಟೆ ಹಾಕ್ಕೋಬಾರ್ದು, ಇಷ್ಟು ಮಾತ್ರ ಹೇಳ್ತಾ ಇದ್ದ ಬಿಟ್ಟು, ನಾನು ತಿನ್ನೋದಕ್ಕಿಂತ ಕಮ್ಮಿ ನೀನು ತಿನ್ನಬಾರ್ದು ಅಂತ ಯಾವತ್ತೂ ಹೇಳಿದ. ಯಾವನೇ ಜಮೀನ್ದಾರ್ ಆಗಿರಲಿ, ಅವ್ರ ಅಡುಗೆ ಮನೆ 24 hours ಓಪನ್ ಇರ್ತಾಯಿತ್ತು ಕಿಚನ್ಗೆ, ಯಾವ ಜಾತಿ ಅಂತ ನೋಡ್ತಾ ಇರಲಿಲ್ಲ. ನಿಮ್ಮ ಅನುಭವದಲ್ಲೂ ಇದೆ ಅನಿಸುತ್ತೆ ಅಲ್ವಾ? ಸಾಹುಕಾರ್ರೆ ಇವರು ಇದೆಲ್ಲ ಇರುತ್ತಲ್ಲ, ತುಂಬ ಮಾನವೀಯವಾಗಿರುವಂತಹ ವ್ಯವಸ್ಥೆ ಇತ್ತದು. ಇಡೀ ಪ್ರಪಂಚದಲ್ಲೇ ತುಂಬ ಮಾನವೀಯತೆ ಇತ್ತದು ಭಾರತದಲ್ಲಿ. ನೀವು ಅಲ್ಲಿ ಹೊಡೆಯೋದು ಬಡಿಯೋದು, ಸಾಯೋ ಹಾಗೆ ಹೊಡೆದು ಬಿಡೋದು, ಆಮೇಲೆ ಆ ಸರ್ವೆಂಟ್ಸ್ನೆಲ್ಲ ತೊತ್ತಾಗಿ ಬಳಸ್ಕೊಳ್ಳೋದು, ಇವೆಲ್ಲ ಅಲ್ಲಿ ಸಹಜ. ಅದು ತಪ್ಪು ಅಲ್ವೇ ಅಲ್ಲ, ಅದು ನನ್ನ ಅಧಿಕಾರ. ಅದು ಸಮಾಜದ, ಅವನು ನನ್ನ ಪ್ರಾಪರ್ಟಿ ಆದಮೇಲೆ ಅವನ ಹೆಂಡತಿನೋ ಅವನ ಮಗಳು ನನ್ನ ಪ್ರಾಪರ್ಟಿ, ಹೆಂಗೆ ಬೇಕಾದ್ರೂ ಬಳಸ್ಕೋಬೋದು. ಇದು ನಮ್ಮಲ್ಲಿ ಇರಲೇ ಇರಲಿಲ್ಲ ಅಂತ ಹೇಳಲ್ಲ, ಅದರ ಮಟ್ಟ, ಅದರ ಪ್ರಮಾಣ ಭಾಳ ಗೌಣ. ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಮಾತ್ರ ಇತ್ತು ಬಿಟ್ಟರೆ, ಇವ್ರು ಹೇಳೋ ಹಾಗೆ ಅವ್ರು ಏನು ಮಾಡಿದ್ದಾರೆ, ಈ ಸಮಾಜನೂ ಎರಡೂ ಸಮಾಜನ ಕಂಪೇರ್ ಮಾಡಿದ್ದಾರೆ. ನಮ್ಮಲ್ಲಿದ್ದಿದೆ, ಇಲ್ಲೂ ಇದ್ದಿದೆ, ನಮ್ಮಲ್ಲಿದ್ದಿದೆ, ಇಲ್ಲೂ ಇದ್ದಿದೆ. ಆದರೆ ಅದರ
ಆಂತರ್ಯ ನ್ಯೂಯಾನ್ಸಸ್ ಅಂತಾರಲ್ಲ, ಫೈನರ್ ಪಾಯಿಂಟ್ಸು, ಅದನ್ನು ನೋಡಲಿಲ್ಲ. ತಮಗೆ ಬೇಕಾಗಿದ್ದನ್ನು ಮಾತ್ರ ಇಟ್ಕೊಂಡು Density ಇದು ಇದು ಚೆನ್ನಾಗಿದೆ, ಇದು ನಮ್ಮಲ್ಲಿ ಚೆನ್ನಾಗಿದೆ, ಇವರಲ್ಲಿ ಚೆನ್ನಾಗಿಲ್ಲ. ಇದು ಹೆಂಗೆ ಅಂತಂದರೆ, ನಮ್ಮನೆ ಬಚ್ಚಲ್ ಮನೆನ, ನಮ್ಮನೆ ಲೆಟ್ರಿನನ್ನು ನೀವು ನೋಡ್ಬಿಟ್ಟು ಅದನ್ನು ನಿಮ್ಮನೆ ಡ್ರಾಯಿಂಗ್ ರೂಮಿಗೆ ಕಂಪೇರ್ ಮಾಡೋಂಗೆ ಈ ಕೆಲಸ ಮಾಡಿದ್ದಾರೆ. ನನ್ನ ಮನೆ ಚೆನ್ನಾಗಿದೆ ಅಂತ ಇದನ್ನು ಮಾಡಿದ್ದಾರೆ. ಸೊ ಅದು ಫ್ಯೂಡಲ್ ವ್ಯವಸ್ಥೆ ಅಂದರೆ ಅಲ್ಲಿತ್ತು ಇಂಗ್ಲೆಂಡಲ್ಲಿ. ಇನ್ನೊಂದು ಇವ್ರು ಮಾಡೋ ಒಂದು ದೊಡ್ಡ ಘಾತುಕ ಕೆಲಸ, ಎಸ್ಪೆಷಲಿ ಮಾರ್ಕ್ಸಿಸ್ಟ್ಸ್ ಅಂತ ಹೇಳ್ತಾರಲ್ಲ, ಅವರು ಮಾರ್ಕ್ಸ್ವಾದಿಗಳು, ದೊಡ್ಡ ವ್ಯಾಧಿಗಳು, ಸಾಂಕ್ರಾಮಿಕ ರೋಗ, ಅದು ದೊಡ್ಡ ಮಾಡಿರೋದು ಆ್ಯಕ್ಚುಲಿ ಕ್ರೈಮ್ ಅಂತಲೇ ಕರಿಬೋದು ಅವ್ರು ಮಾಡಿರೋದು ಸಾಮಾಜಿಕ ಸ್ತರದಲ್ಲಿ. ಫ್ಯೂಡಲ್ ಅಂತ ಹೇಳೋ ಇದನ್ನು ನಮ್ಮ ದೇಶದಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಲೇ ಇಲ್ಲ, ಅಲ್ಲಾಯಿತು, ಯುರೋಪ್ನಲ್ಲಾಯಿತು. ಆ ಇಂಡಸ್ಟ್ರಿಯಲ್ ರೆವಲ್ಯೂಷನನ್ನು ಫಂಡ್ ಮಾಡಿದ್ದು ಭಾರತ ಮತ್ತು ಬೇರೆ ಬೇರೆ ದೇಶದಲ್ಲಿ ಮಾಡಿದ್ರಲ್ಲ ಲೂಟಿ, ಫಂಡಿಂಗ್ ಅಲ್ಲಿಂದ ಬಂತು. ಸೊ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗಿನ ಮುಂಚೆ ಇದ್ದಿದ್ದು ಯುರೋಪಿನ ಸಮಾಜ ಯಾವತ್ತೋ ಕಟ್ಟಾಗೋಯ್ತಲ್ಲಿ. ಆ ಸಮಾಜ ಇನ್ನೂ ನಮ್ಮ ಹಳ್ಳಿಗಳಲ್ಲಿದೆ, ಇವತ್ತಿಗೂ ಇದೆ. ನೀವು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದಮೇಲಿರೋ ಯುರೋಪಿಯನ್ ಸೊಸೈಟಿನ ಇಂಡಸ್ಟ್ರಿಯಲ್ ಬರೀ ಅಗ್ರೇರಿಯನ್ ಸೊಸೈಟಿ ಆಗಿದ್ದಂತಹ ಭಾರತ ಸಮಾಜಕ್ಕೆ ಹೇಗೆ ಒಪ್ಪ ಇಡ್ತೀರ? ಒಪ್ಪ ಇಡೋದಲ್ಲದೆ ಅದು ನಮ್ಮ ಪಠ್ಯಪುಸ್ತಕಗಳು ತಂದುಬಿಟ್ಟಿದ್ದೀರಲ್ಲ, ಇದೆಂಥ ಘಾತುಕ ಕೆಲಸ ಇದು. ಅವ್ರ ಆಪ್ರೇಷನ್ನೇ ಬೇರೆ. ಅವ್ರ ಇಂಡಸ್ಟ್ರಿಯಲ್ ಸೊಸೈಟಿಲಿ ಆಗಿದ್ದು ಸೋಕಾಲ್ಡ್ ಏನದು ಕಾರ್ಖಾನೆ ಕ್ರಾಂತಿ, ಟೆಕ್ನಾಲಜಿಕಲ್ ರೆವಲ್ಯೂಷನ್, ಇಂಡಸ್ಟ್ರಿಯಲ್ ರೆವಲ್ಯೂಷನು, ಅಲ್ಲಿ ಇಂಗ್ಲೆಂಡಲ್ಲಿರೋ ಸಾಮಾಜಿಕ ಅಷ್ಟು ಬರ್ಬರತೆನ ಚಾರ್ಲ್ಸ್ ಡಿಕೆನ್ಸ್ ಕಣ್ಣು ಕಟ್ಟಿದಂಗೆ ಬರೆದಿದ್ದಾನೆ. ರೋಡ್ ಟು ವೈಗ್ಯಾನ್ ಪಿಯರ್ ಅಂತ ಜಾರ್ಜ್ ಆರ್ವೆಲ್ಲ. ಅಲ್ಲಿ ಕೋಲ್ ಮೈನ್ಸ್ ಇತ್ತಲ್ಲ ಬ್ರಿಟನ್ನಲ್ಲಿ, ಅವ್ರ ಪರಿಸ್ಥಿತಿ ಹೆಂಗಿತ್ತು ಅಂತ ನೀವು 10 ಪೇಜಲ್ಲಿ ನಿಮಗೆ ಕಣ್ಣೀರು ಬಂದ್ಬಿಡ್ತಾರೆ. ಆ ಥರ ಬರೆದಿದ್ದಾನೆ, ಕಣ್ಣಲ್ಲಿ ನೋಡಿ ಬರೆದಿರೋದು ಇದನ್ನು. ಸೊ ಅವ್ರದ್ದೇನೋ ಸಾಮಾಜಿಕ ವ್ಯವಸ್ಥೆ ಭಯಂಕರವಾಗಿತ್ತು, ಭಾಳ ಎಲ್ಲ ಚೆನ್ನಾಗಿತ್ತು, ಸಾಧ್ಯನೇ ಇಲ್ಲ, ನಮ್ಗಿಂತ ವರ್ಸ್ಟಾಗಿತ್ತು ಆ್ಯಕ್ಚುಲಿ. ನಮಗೆ ಯಾಕೆ ಅದು ಕಾಣಲಿಲ್ಲ ಅಂದರೆ, ನಾವು ಅಲ್ಲಿ ಹೋಗಿ ದಾಳಿ ಮಾಡಲಿಲ್ಲ, ಅಲ್ಲಿ ಸಾಕಷ್ಟು ಶತಮಾನಗಳು ಇರಲಿಲ್ಲ. ಇದ್ದಿದ್ರೆ ಗೊತ್ತಾಗ್ತಾಯಿತ್ತು. ಆದರೂ ಬರೆದ್ರು ಸರ್, ನಮ್ಮವರು ಏನು ಕಮ್ಮಿ ಇಲ್ಲ, ನಮ್ಮವ್ರಿಗೆ ಛಲ ಕಿಚ್ಚು ಇಲ್ಲ. ಆರಂಭ ಕಾಲದ ಸ್ಕಾಲರ್ಸ್ ಇದ್ರಲ್ಲ 19th ಸೆಂಚುರಿಯಿಂದ ನಮಗೆ ಸ್ವಾತಂತ್ರ್ಯ ಬರೋವರೆಗೂ ಅಂತಿಂಥ ಕೆಲಸ ಅಲ್ಲ. ಅರಬಿಂದರು ಅವರು ಇವರೆಲ್ಲ ಹೋಗಿ ತೋರಿಸಿದ್ರು, ಇವರೆಲ್ಲ ನಮಗೆ ನೀತಿ ಪಾಠ ಬೋಧನೆ ಮಾಡ್ತಾನೆ, ಇವರು ಕೊಳ್ತಿರೋ ಸಮಾಜ ಇದು ಅಂತ. ಓಪನ್ ಡ್ರೈನೇಜು ಇಂಗ್ಲೆಂಡ್ನಲ್ಲಿ, ಲಂಡನ್ನಲ್ಲಿ 20ನೇ ಶತಮಾನದ ಆರಂಭದ ತನಕ ಇತ್ತು. ಅದಕ್ಕಾಗಿ ಅಥೆನ್ಸ್ ನದಿ ಹಾಳಾದತ್ತಾನೆ ಲಂಡನ್ನಲ್ಲಿ, ಥೇಮ್ಸ್ ನದಿ ಕೊನೆಗೆ ಈಗ ಸರಿ ಮಾಡಿದ್ದಾರೆ. ಇದೆಲ್ಲ ಇದೆ. ಟೀನೇಜ್ ಪ್ರಾಸ್ಟಿಟ್ಯೂಷನ್ನು ಲಂಡನ್ನಲ್ಲಿ ಓಪನ್ ಆಗಿ ನಡೀತಾ ಇತ್ತು. ಅದನ್ನು ಪ್ರಶ್ನೆ ಮಾಡಿದವ್ರನ್ನ ಜೈಲಿಗೆ ಆಗ್ತಾಯಿದ್ರು. ನಮ್ಮಲ್ಲಿ ಇವತ್ತಿಗೆ ಏನಾದ್ರು ಇದೆಯಾ ಟೀನೇಜ್ ಪ್ರಾಸ್ಟಿಟ್ಯೂಷನ್ನು? ಅಲ್ಲಿತ್ತು ಅವಾಗ. ಯಾವಾಗ ಅವರು ಕಲೋನಿಯಲ್ ವಸಾಹತು ಶಾಹಿ ಇದರ ದಬ್ಬಾಳಿಕೆಯ ಉಚ್ಛ್ರಾಯದಲ್ಲಿದ್ದಾಗ ಅವರ ಬೀದಿಯಲ್ಲಿ ಅಂಡರ್ ಏಜ್ ಗರ್ಲ್ಸ್ ಪ್ರಾಸ್ಟಿಟ್ಯೂಷನ್ ಆಗ್ತಾಯಿದ್ರು. ಅವರನ್ನು ಸೂಳೆಯರು ಮಾಡೋರೇ ಅವ್ರ ಅಪ್ಪಂದರು ಇಲ್ಲ ಅವ್ರ ಅಣ್ಣಂದರು. ಬ್ರಿಟಿಷ್ ಇತಿಹಾಸದ ಬಗ್ಗೆ ನಮ್ಮಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಓದ್ತೀವಲ್ಲ, ಇದೆಲ್ಲ ಓದ್ತೀವ? ಇಲ್ಲ. ನಾವು ಅಲ್ಲಿ ಒಂದು ಸಾಮಾನ್ಯ ಒಂದು ಅಲ್ಲಿ ಇರುವಂತ ಈ ನಮ್ಮಲ್ಲೆಲ್ಲ ಬಾಂಬೆಯಲ್ಲೆಲ್ಲ ಇದೆಯಲ್ಲ ದೊಡ್ಡ ದೊಡ್ಡ ಸ್ಲಮ್ಗಳು, ಅಲ್ಲಿ ಅದ್ರ ಅಪ್ಪರಂತ ಸ್ಲಮ್ ಇದೆ ಅಲ್ಲ. ಸೊ ಅದ್ರ ಬಗ್ಗೆ ನಾವು ಬರೆಯೋದೇ ಇಲ್ಲ. ಯಾಕೆ? ಥರ್ಡ್ ವರ್ಲ್ಡು, ನಾವೇ ಬೇಕು ಇವರಿಗೆ ತಾನೇ. ಒಂದು ಇನ್ನು ಸಿನಿಮಾನೂ ಮಾಡೋದಿಲ್ಲ, ಮಾಡಲ್ಲ. ಆದರೆ ಇನ್ನೊಂದು ಕರಾಳ ಮುಖ, ಅನೇಕ ಕರಾಳ ಮುಖಗಳ ಪೈಕಿ ಇನ್ನೂ ಒಂದು ಹೇಳೋ ಹಾಗಿದ್ರೆ, ಅಲ್ಲಿ ನೀವು ಬಾಂಡ್ಸ್ಮೆನ್ನು ಊಳಿಗದ ಆಳಾದರೆ ನಿಮಗೆ ಅದರಿಂದ ಮುಕ್ತಿ ಇಲ್ಲ. ನಮಗಿತ್ತು ಮುಕ್ತಿ, ಇಷ್ಟು ವರ್ಷ ಅಂತಿತ್ತು. ಹೌದಾ? ನಮ್ಮಲ್ಲಿ ಆಮೇಲೆ ಈ ವರ್ಣ ವ್ಯವಸ್ಥೆ ಒಳಗೂ ಇಟ್ ವಾಸ್ ವೆರಿ ಫ್ಲೂಯಿಡ್. ಈ ಇಸ್ಲಾಮಿಕ್ ಆಕ್ರಮಣಕಾರರು ಬರೋ ತನಕ ಆ ಮಟ್ಟದ ಒಂದು, ನೀನು ಬ್ರಾಹ್ಮಣ ಅಂದರೆ ನೀನು ಇದೇ ಶ್ರೇಷ್ಠ, ನೀನು ಅಲ್ಲೇ ಇರಬೇಕು, ನೀನು ವೈಶ್ಯ ಆಗಿದರೆ ಅದೇ ಇರಬೇಕು,
ಅತ್ಯಂತ ಸಮೃದ್ಧವಾದ ಅತ್ಯಂತ ಶಕ್ತಿಶಾಲಿಯಾದ ಸಾಮ್ರಾಜ್ಯ, ನಮ್ಮ ದೇಶಕ್ಕೆ, ನಮ್ಮ ನಾಗರಿಕತೆಗೆ, ಸಂಸ್ಕೃತಿಗೆ ಒಂದು ಮೇಲ್ಪಂಕ್ತಿ ಹಾಕೊಟ್ಟಂತಹ ಬಂಗಾರದ ಸ್ವರ್ಣ ಸಾಮ್ರಾಜ್ಯ ಗುಪ್ತರು, ವೈಶ್ಯರು. ನಿಜವಾಗ ಅವರು ಜಾತಿ ಕಸಬಲ್ಲ, ಅದು ವೈಶ್ಯರು ಬ್ಯಾಂಕಿಂಗ್ ಮಾಡಿಕೊಂಡು ಇದು ಮಾಡ್ಕೊಂಡು ಇರಬೇಕಿತ್ತು. ಅವರೇ ಆಳಿದ್ದಾರೆ. ಮ್ಯಾಕ್ಸಿಮಮ್ ಮೋರ್ ದ್ಯಾನ್ 60%, ಶೇಕಡ 60 ಅಥವಾ 70 ಅಂತಲೇ ಹೇಳ್ತೀನಿ. 70 ರಾಜವಂಶಗಳು, ದೊಡ್ಡದು ಚಿಕ್ಕದು ರಾಜವಂಶಗಳು, ಇವರೆಲ್ಲ ಈ ಹೊತ್ತಿನ ಕ್ಲಾಸಿಫಿಕೇಷನ್ ಪ್ರಕಾರ OBC, SC, ST ಈ 3 ಪಂಗಡಕ್ಕೆ ಸೇರೋರು. ಚಿತ್ರದುರ್ಗದ ಪಾಳೆಗಾರರು, ಆರಂಭ ಕಾಲದಲ್ಲಿ ಬೇಡರು. ಅವ್ರು ಯಾವ ರಿಸರ್ವೇಷನ್ ಕೇಳಿದ್ರು ಸ್ವಾಮಿ? ಪರಾಕ್ರಮನೇ ಅವ್ರಿಗಿದ್ದಿದ್ದ ಅರ್ಹತೆ. ಮೈಸೂರಿನ ಒಡೆಯರು, ಯಾದವರು, ಒಂದೊಂದು ಸ್ಟೇಟಲ್ಲಿ ಒಂದೊಂದು ಥರ ಕ್ಲಾಸಿಫೈ ಆಗುತ್ತೆ ಈಗ ಸರ್ಕಾರದ ಪ್ರಕಾರ. ಯಾದವರು ಅಂದರೆ ಕೆಲವು ಸ್ಟೇಟ್ಸಲ್ಲಿ OBCಗೆ ಬರ್ತಾರೆ. ಕೃಷ್ಣದೇವರಾಯ ಅವರು ಮೂಲತಃ ಇದಕ್ಕೆ ಬರ್ತಾರೆ, ಯಾರೋ ತುಳುವ ನಾಯಕರು ಈ ಪಂಗಡಕ್ಕೆ ಬರ್ತಾರೆ, ಸ್ಥೂಲವಾಗಿ ಹೇಳಬೇಕು ಅಂದರೆ. ಹರಿಹರ, ಬುಕ್ಕ, ಇವ್ರ ಬಗ್ಗೆ ಕೋಲಾಹಲ ಆಗಿದೆ. ಅವರು ಬೇಡರ, ಅವರು ಕುರುಬರ, ಅವರು ಯಾರೋ ಒಕ್ಕಲಿಗರ ಅಂತ. ಇದಮಿತ್ತಮಂತ ಇತ್ಯರ್ಥ ಆಗಿಲ್ಲ ಇಲ್ಲಿ ತನಕ, ಅದು ಬೇಕು ಆಗಿಲ್ಲ, ಅವೆಲ್ಲ ಗೌಣ. ಅವ್ರು ಯಾವತ್ತೂ ಕೂಡ ಬ್ರಾಹ್ಮಣರು ನಮ್ಮನ್ನು ಅಪ್ರೆಸ್ ಮಾಡಿದ್ದಾರೆ ಅಂತ ಇವ್ರು ಯಾವ ಅರ್ಜಿ ಹಾಕ್ಕೊಂಡಿಲ್ವಲ್ಲ. ಇವೆಲ್ಲ ಎಲ್ಲಿಂದ ಬಂದಿದ್ದು? ಈ ವಿಷಾನ ಯಾವ ಹೊರಗಿನ ಅವ್ನು ಬಂದು ನಿಮ್ಮ ತಲೆ ಒಳಗೆ ತುಂಬಿಸ್ಕೊಂಡು ಅದನ್ನು ಸತ್ಯ ಅಂತ ನೀವು ನಂಬ್ಕೊಂಡಿದ್ದೆ. ನಿಮ್ಮ ಇಡೀ ರಾಜಕೀಯ ವ್ಯವಸ್ಥೆ ಅದ್ರ ಮೇಲೆ ನಿಂತಿದೆ, ಈ ಸುಳ್ಳಿನ ಮೇಲೆ. ಇದನ್ನು ಹೇಳಿದ್ರೆ ನಿಮ್ಮ ವಿಡಿಯೋ ಕಾಮೆಂಟ್ಸಲ್ಲಿ ನಿಮ್ಮನ್ನ ಬೈತಾರೆ. ಇಲ್ಲದೇ ಬೈತಾರೆ, ಪರವಾಗಿಲ್ಲ ಬಿಡಿ, ಆಯಿತಾ? ಹೇಳಿ. 60ರಿಂದ 70% ಹೊಯ್ಸಳರು ಯಾರು? ಚಾಳುಕ್ಯರು ಯಾರು? ರಾಷ್ಟ್ರಕೂಟರು ಯಾರು? ಸೇವಣರು, ಯಾದವ ವಂಶ ಅಂತ ಕರೀತಾರೆ. ಇವತ್ತಿನ ಮಹಾರಾಷ್ಟ್ರ ಅಂತ ಕರೀತಾರಲ್ಲ, ಅದಕ್ಕೊಂದು ಮೂಲ ತಂತು, ಒಂದು ಮೂಲ ಬೀಜನೇ ಕರ್ನಾಟಕದವರು, ಸೇವಣರು. ಇದನ್ನು ಹೇಳಿದ್ರೆ ನಿಮ್ಮ ಮಹಾರಾಷ್ಟ್ರದಿಂದ ಯಾವನೋ ಬಂದು ಕಾಮೆಂಟಲ್ಲಿ ಬೈತಾರೆ ನಮ್ಮನ್ನು. ಸೇವಣರು ಒಂದು ಕಾಲದಲ್ಲಿ ಚಾಳುಕ್ಯರ ಮತ್ತು ರಾಷ್ಟ್ರಕೂಟರ ಸಾಮಂತರಾಗಿದ್ದರು. ಮುಖ್ಯವಾಗಿ ಆಮೇಲೆ ಕಲ್ಯಾಣ ಚಾಳುಕ್ಯರ ಸಾಮಂತರು ಆಗಿದ್ದರು. ತಮ್ಮದೇ ಕವಲು ಹೊಡ್ಕೊಂಡು ತಮ್ಮ ಪರಾಕ್ರಮದಿಂದ ಅವರೇ ಸ್ವತಂತ್ರ ಸಾಮ್ರಾಜ್ಯನ ಒಂದು ಕಟ್ಕೊಂಡ್ರು. ಒಂದು 100 ವರ್ಷದ ಕಾಲದಲ್ಲಿ 100 ಜನ್ಮಕ್ಕಾಗುವಷ್ಟು ಸಾಂಸ್ಕೃತಿಕ ಕೊಡುಗೆ ಕೊಟ್ಟು ಹೋಗಿದ್ದಾರೆ. ಶಾರಂಗ್ರ ದೇವ ಬರೆದಂತಹ ಸಂಗೀತ ರತ್ನಾಕರ, ಮುಂದೆ ನಮ್ಮ ಕರ್ನಾಟಕ ಸಂಗೀತ ಅಂತ ಕರಿತೀವಲ್ಲ, ಅದಕ್ಕೆಲ್ಲ ಒಂದು ಮಟ್ಟದಲ್ಲಿ ಆಕರ ಗ್ರಂಥ ಆಯ್ತದು. ಮಹಾರಾಷ್ಟ್ರದಲ್ಲಿ ಒಂದು ಹೇಮಾದ್ರಿ ಆರ್ಕಿಟೆಕ್ಚರ್ ಅಂತ ಇದೆ, ಶಿಲ್ಪಕಲಾ ಒಂದು ಪ್ರಭೇದ, ದೇವಸ್ಥಾನ ಕಟ್ಟೋ ಒಂದು ಆರ್ಕಿಟೆಕ್ಚರು. ಹೇಮಾದ್ರಿ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅಂದರೆ ಹೇಮಾದ್ರಿ ಪಂಥ ಅಂತ ಮಿನಿಸ್ಟರು, ಮಹಾನುಭಾವ, ಅವನಿಂದ ಪ್ರೇರಣೆ ಆಗಿದ್ದು. ಇದೇ ಹೇಮಾದ್ರಿ ಒಂದು ಅಥಾರಿಟೇಟಿವ್ ಅಂತ, ಒಂದು ಅಧಿಕೃತ ಅಂತ ಅನ್ನಿಸ್ಕೊಂಡಿರುವಂಥ ಧರ್ಮಶಾಸ್ತ್ರ ಉದ್ಗ್ರಂಥ ಬರೆದಿದ್ದಾನೆ, ಚತುರ್ವರ್ಗ ಚಿಂತಾಮಣಿ ಅಂತ. ಹೇಳಿದ್ನಲ್ಲ, ಒಂದು 100 ವರ್ಷದಲ್ಲಿ 100 ಜನ್ಮಕ್ಕಾಗುವಂಥ ಕೆಲಸ ಮಾಡಿ ಬಿಟ್ಟು ಹೋಗಿದ್ದಾರೆ. ಅವನ ರಾಜ್ಯದಲ್ಲಿ ಅತ್ಯಂತ ಒಂದು ನಿರ್ಣಾಯಕ ಸಮುದಾಯ ಯಾವುದಾದ್ರು ಇತ್ತು ಅಂತಂದರೆ ಈ ಕಾಲದ ಬಲಿಜಿಗ ಅಥವಾ ಬಣಜಿಗ ಸಮುದಾಯದವರು ಅಲ್ಲೊಂದು ನಿರ್ಣಾಯಕ ಪಾತ್ರ ವಹಿಸ್ತಾ ಇದ್ದರು. ಏನು ಹೇಳಿ ಇದಕ್ಕೆ? ಒಬ್ಬ ಯಕಶ್ಚಿತ್ ಅಕ್ಕಸಾಲಿಗರು ಅಂತಾರಲ್ಲ, ಅವನು ಕೇರಳ ಮೂಲದ ಒಬ್ಬ ಅಕ್ಕಸಾಲಿಗ, ಕುಂಜನಂಬಿ ಶೆಟ್ಟಿ ಅಂತ. ಅವರು ಕೂಡ ಬಣಜಿಗ. ಅವನ ಸ್ಪೆಷಾಲಿಟಿ ಏನು ಅಂತಂದರೆ, ಯಾವುದು ವಜ್ರದ ಒಂದು ಶುದ್ಧತೆಯನ್ನು ಪರೀಕ್ಷೆ ಮಾಡೋದರಲ್ಲಿ ಆಲ್ ಇಂಡಿಯಾ ಎಕ್ಸ್ಪರ್ಟು. ಅವನು 2 ಯುದ್ಧ, ಇಬ್ಬರು ಹಿಂದೂ ರಾಜರ ಯುದ್ಧ ಮಾಡ್ತಾ ಇರೋ 2 ಯುದ್ಧನ ಮುಂದೆ ನಿಲ್ಲಿಸಿದ್ದಾನೆ. ಅವನು ಮೂಲ ಸ್ಥಳ ಕೇರಳ, ಕೋಳಿಕೋಡ್ ಇದೆಯಲ್ಲ ಅದು. ಅವನ ಮೊಮ್ಮಗ ನಮ್ಮ ಅರಸೀಕೆರೆ ಇದೆಯಲ್ಲ ಅದರ ನಿವಾಸಿ ಆಗಿರ್ತಾನೆ. ಮೂಲ ಮಲಯಾಳಮೇ ಬರ್ತಾ ಇರಲಿಲ್ಲ ಅಷ್ಟೊತ್ತಿಗೆ, ಅವನಿಗೆ ಎಲ್ಲ ಕನ್ನಡಿಗರೇ ಆಗ್ಬಿಟ್ಟಿದ್ದರು.
ಅವನ ಹೆಸರಲ್ಲೇ ಅವನು ಕೊನೆಗೆ ಶಿವದೀಕ್ಷೆ ಇದು ತಗೊಂಡು ವೀರಶೈವ ಆಗಿ ಕುಂಜೇಶ್ವರ ದೇವಸ್ಥಾನ ಅಂತ ಶಿವಶರಣ ಆಗೋಗಿ ಕುಂಜೇಶ್ವರ ದೇವಸ್ಥಾನ ಅಂತ ಅವನು ನೆನಪಿನಲ್ಲಿ ಅರಸೀಕೆರೆ ಹತ್ರ ಇದೆ. ಈ ಹೊತ್ತಿಗೂ ಆ ದೇವಸ್ಥಾನ ಇದೆ. ಹೇಳಿ ಯಾವ ಬ್ರಾಹ್ಮಣರು, ಯಾವ ಕ್ಷತ್ರಿಯರು, ಯಾರು ವೈಶ್ಯರು ಇವ್ರನ್ನೆಲ್ಲ ಅಪ್ರೆಸ್ ಮಾಡಿದರು. ನೀನು ರಾಜ್ಯ ಕಟ್ಟಬೇಡ ಅಂತ ಯಾರು ತಡೆದಿದ್ರು? ನೀನು ದೇವಸ್ಥಾನ ಕಟ್ಟಬೇಡ ಅಂತ ಯಾರು ತಡೆದಿದ್ರು? ನೀನು ವೈಷ್ಣವ ಆಗಿದ್ದವನು ಶೈವ ಆಗಬೇಡ ಅಂತ ಯಾರು ತಡೆದಿದ್ರು? ಯಾವ ಆಧಾರದ ಮೇಲೆ ಇವೆಲ್ಲ ಹೇಳ್ತೀರ? ವಿಜಯನಗರ ಸಾಮ್ರಾಜ್ಯ, ಅಲ್ಲಿ ಜಾತಿ ವರ್ಣ ಈ ವ್ಯವಸ್ಥೆ ಇದೆಯಲ್ಲ, ಎಷ್ಟು ಫ್ಲೆಕ್ಸಿಬಿಲಿಟಿ ಇತ್ತು ಅಂತಂದರೆ, ಕೊಂಡೋಜ ಅಂತ ಒಬ್ಬ ಬಾರ್ಬರ್ ಹಜಾಮ, ಕ್ಷೌರಿಕ ಅವನ ಟ್ಯಾಲೆಂಟ್ ನೋಡಿ ಅಳಿಯ ರಾಮರಾಯರಿಗೆ ಒಂದು ರೀತಿ ಅಫಿಷಿಯಲ್ ಕ್ಷೌರಿಕ ಆಗಿರ್ತಾರೆ. ಅವನ ಟ್ಯಾಲೆಂಟ್ ನೋಡಿಬಿಟ್ಟು ನೀನು ಇರಬೇಕಾದದ್ದು ಇಲ್ಲಲ್ಲ, ನೀನು ಬಾ, ನಿನ್ನ ಆಸ್ಥಾನಕ್ಕೆ ಬಾ ಅಂತ ವಿಜಯನಗರ ಕರ್ಕೊಂಡು ಹೋಗ್ಬಿಡ್ತಾನೆ. ಹಂಪಿ ಆಸ್ಥಾನದಲ್ಲಿ ಅಲ್ಲೇ ಅವನದೇ ಒಂದು ನಿರ್ಣಾಯಕ, ಅವನಿಗೊಂದು ಸ್ಥಾನ ಇರುತ್ತೆ, ಅವ್ನ ಮಾತು ನಡೀತಾ ಇರುತ್ತೆ. ಈ ಕ್ಷೌರಿಕಂದು ಯಾರು ನಿನ್ನ ಕ್ಷೌರಿಕ ಅಂತೇಳಿ ಕೆಳಗೆ ನೋಡೋದಿಲ್ಲ ಅವನು. ಇದೇ ಕ್ಷೌರಿಕ ಒಬ್ಬ ತೆಲುಗು ಕವಿಗೆ ಅವನಿಗೆ ರೆಕಗ್ನಿಷನ್ ಸಿಕ್ಕಿರೋದಿಲ್ಲ. ಅವ್ನು ಬರ್ತಾನೆ ಒಂದು ಸರಿ, ನೋಡಿ ನನ್ನ ಕವಿತೆ ನೋಡಿ ನೀವು, ನನಗೆ ಒಳ್ಳೆ ಕವಿತೆ ಪ್ರೌಢಿಮೆ ಇದೆ ಅಂತಂದರೆ ನಾನು ರೆಕಮೆಂಡ್ ಮಾಡಿ ಒಂದು ಮಾತು ಹೇಳಿ ರಾಜಂಗೆ ಅಂತ. ಓದ್ತಾನೆ, ಸರಿ ಚೆನ್ನಾಗಿದೆ ಅಂತ ಹೇಳಿ ರಾಜನಿಗೊಂದು ಮಾತು ಹೇಳಿ ಒಂದಷ್ಟು ಅವನಿಗೆ ರಾಜನಿಂದ ದುಡ್ಡು, ಅವನ ಜೀವಿಕೆಗೆ ಏನೇನು ಮಾಡಿಕೊಡ್ಬೇಕೋ ಅದೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾನೆ. ಇದೇ ಕ್ಷೌರಿಕ. ಆ ಕಾವ್ಯದ ಹೆಸರು ನಿರಂಕೋಶುಪಾಖ್ಯಾನಂ ಅಂತ, ನಿರಂಕುಶದ ಉಪಾಖ್ಯಾನ ಅಂತ ಹೇಳಿ. ಅವನು ಯಾವ ಜಾತಿ? ವೈಶ್ಯದವನು ಈ ಕವಿ. ಸಾಮರಸ್ಯ ಇತ್ತು ಇವೆಲ್ಲ. ಈ ಜಾತಿ ಆ ಜಾತಿ ಅದೆಲ್ಲ ಗೌಣ. ಬಹುಶಃ ಅದನ್ನ ನಿರ್ಣಾಯಕವಾಗಿ ಕಡಿದು ಚಿಂದಿ ಮಾಡಿ ಇವತ್ತು ಅದನ್ನು ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಬಳಸ್ತಾ ಇರುವಂತದ್ದು ಈ ಸ್ವತಂತ್ರ ಭಾರತದಲ್ಲಿ. ಅವರು ಯಾವುದೇ ಜಾತಿಯಾಗಿರಲಿ, ಸನಾತನ ಧರ್ಮದ ಅದರ ಪರಂಪರೆಯ, ಅದರ ಶ್ರೇಷ್ಠತೆಯ, ಅದರ ಬಗ್ಗೆ ಆಳವಾದಂತಹ ಭಕ್ತಿ, ಗೌರವ, ನಂಬಿಕೆ, ನಿಷ್ಠೆ ಯಾವ ಮಟ್ಟಕ್ಕೆ ಇಟ್ಕೊಂಡಿತ್ತು ಅಂತಂದರೆ ಅವರು ಕುತ್ತಿಗೆನೂ ಕೊಡೋಕ್ಕೆ ಸಿದ್ಧವಾಗಿದ್ದರು. ಕೊಟ್ಟು ಇರುವಂತಹ ನೂರಾರು ಉದಾಹರಣೆ ಸಿಗುತ್ತೆ.